ಬೆಳಗಾವಿ ಸುವರ್ಣ ವಿಧಾನಸೌಧದ ಪಕ್ಕ ಆಡಳಿತ ಸೌಧ ನಿರ್ಮಾಣ ಮಾಡಲು ಅಧಿವೇಶನದಲ್ಲಿ ಸರ್ಕಾರ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಎಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷ ಬಿಡಿ ಹಿರೇಮಠ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ಲ ಉತ್ತರ ಕರ್ನಾಟಕದ ಸಂಘ ಸಂಸ್ಥೆಗಳು ಹೋರಾಟಗಾರರು ಇಲ್ಲಿ ಕೂಡಿದ್ದೇವೆ. ಸುಮಾರು 12 ವರ್ಷ ಆದರೂ ಸಹ ಸುವರ್ಣ ಸೌಧವಾಗಿ ಉಳಿದಿದೆ ಹೊರತು ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳ ಪರಿಹಾರ ಆಗುವ ಒಂದು ಸೌಧ ಆಗಿಲ್ಲ. ಆ ಕಾರಣಕ್ಕಾಗಿ ಈ ಹೋರಾಟವನ್ನು ಉಲ್ಬಣಗೊಳ್ತಾ ಇದೆ. ಇದಕ್ಕೆ ಕಾರಣ ಇಚ್ಛಾಶಕ್ತಿಯ ಕೊರತೆ. ಬಂದಂತ ಎಲ್ಲ ಸರ್ಕಾರಗಳಿಗೂ ಸಹ ಯಾವ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಬೆಳವಣಿಗೆಯ ಬಗ್ಗೆ ಚಿಂತನೆಯನ್ನ ಮಾಡಿ ತೀರ್ಮಾನಗಳ ತೆಗೆದುಕೊಳ್ಳಲಿಲ್ಲ ಅಂದಾಗ ಸಹಜವಾಗಿ ಉಗ್ರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ನಮ್ಮ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂದ್ರೆ ಎಲ್ಲ ಹೋರಾಟಗಾರರ ಸಂಘ ಸಂಸ್ಥೆಗಳ ಬೇಡಿಕೆ ಏನಂದ್ರೆ ಕೂಡಲೇ ಬೆಳಗಾವಿಯನ್ನ ಈ ರಾಜ್ಯದ 2ನೇ ರಾಜಧಾನಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಈ ಸೆಷನ್ನಲ್ಲಿ. 2ನೇದು ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಹಂತದಲ್ಲಿ ಇರುವ ಅಧಿಕಾರವನ್ನು ಹೊಂದಿದಂತವರು ಇಲ್ಲಿ ಇರಬೇಕು. ಅದಕ್ಕೆ ಸುವರ್ಣ ಸೌಧದ ಮಗ್ಗಲಿಗೆ ಆಡಳಿತ ಸೌಧವನ್ನ ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ನಿರ್ಧಾರವನ್ನ ಈ ಸೆಷನ್ನಲ್ಲಿ ತೆಗೆದುಕೊಳ್ಳಬೇಕು. ಇನ್ನೂ ಅನೇಕ ಸಮಸ್ಯೆಗಳಿವೆ. ಅದರ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಇಲ್ಲಿಯ ಜಿಲ್ಲಾ ಸಚಿವರಿದ್ದಾರೆ ಅವ್ರನ್ನೂ ಸಹ ಭೇಟಿ ಆಗ್ತೇವೆ, ನಮ್ಮ ಮನವಿಯನ್ನು ಕೊಡ್ತೇವೆ. ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ಬರದೇ ಇದ್ರೆ ಉಗ್ರವಾಗಿ ಹೋರಾಟವನ್ನು ಪ್ರಾರಂಭ ಮಾಡುವ ಸಮಯ ಬರಬಹುದು. ಈಗಾಗಲೇ ಅನೇಕರು ಉತ್ತರ ಕರ್ನಾಟಕ ಸೆಕೆಂಡ್ ಗ್ರೇಡ್ ಸಿಟಿಜನ್ ನಾವು ಅಂತಾನು ಸಹ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಿ ಬೇಕು ಅಂತ ನಮ್ಮ ಬೇಡಿಕೆ ಅಲ್ಲ, ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಬೇಡಿಕೆ. ಆ ಕಾರಣಕ್ಕೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲದೆ ಹೋದ್ರೆ ಸಮಗ್ರ ಉತ್ತರ ಕರ್ನಾಟಕ ಬೇರೆ ಬೇಕು ಅಂತೇಳಿ ಕೂಗು ಬರುವ ಪೂರ್ವದಲ್ಲಿ ಸರ್ಕಾರಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಜೊತೆಗೆ ಬೆಳಗಾವಿಯನ್ನ 2ನೇ ರಾಜ್ಯದ ರಾಜಧಾನಿಯನ್ನಾಗಿ ತೀರ್ಮಾನ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಹೋರಾಟದ ಸ್ವರೂಪ ಬದಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಅಶೋಕ್ ಪೂಜಾರಿ ಮಾತನಾಡಿ, ಬೆಳಗಾವಿ ಚಳಿಗಾಲದ ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸಬೇಡಿ. ಈ ಭಾಗದ ಜನರ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು ಎಂದರು. ಉತ್ತರ ಕರ್ನಾಟಕ ಪರವಾಗಿ ಚಿಂತನೆ ಮಾಡುವಂತ ಎಲ್ಲ ಸಂಘಟನೆಗಳು, ಚಿಂತಕರು, ಮುಖಂಡರು ಕೂಡಿಕೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿಯ ಮುಖ್ಯ ಬೇಡಿಕೆ ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಆಗಬೇಕು. ಎಲ್ಲಿಯವರೆಗೆ ಆ ರಾಜಧಾನಿ ಆಗೋದಿಲ್ಲ ಅಲ್ಲಿಯವರೆಗೆ ಉತ್ತರ ಕರ್ನಾಟಕ ಭಾಗದ ಆಡಳಿತಾತ್ಮಕ ವ್ಯವಸ್ಥೆಗೆ ಪರ್ಯಾಯ ಒಂದು ವ್ಯವಸ್ಥೆ ಸಿಗೋದಿಲ್ಲ. ಅದ್ರ ಜೊತೆಗೇನೆ ಬಹುಶಃ ನೀವು ಉತ್ತರ ಕರ್ನಾಟಕದ 2ನೇ ರಾಜಧಾನಿಗೆ ಬೆಳಗಾವಿ ಘೋಷಣೆ ಮಾಡಿದ್ರೆ ಗಡಿ ಸಮಸ್ಯೆಗೆ ಇತಿಶ್ರೀ ಹಾಡಿದಂಗೆ ಆಕೈತಿ. ಇದು ಪ್ರಮುಖ ಬೇಡಿಕೆ. 2ನೇದಾಗಿ ಇವತ್ತೇನೆ ನೀವು ಬೆಳಗಾವಿಯಲ್ಲಿ ಸುವರ್ಣಸೌಧ ಪ್ರಾರಂಭ ಮಾಡಿದಿರಿ, ಅದು ಕೇವಲ ಕಟ್ಟಡ ಆಗಬಾರ್ದು, ಮ್ಯೂಸಿಯಂ ಆಗಬಾರ್ದು. ಅಲ್ಲಿ ಆಡಳಿತಾತ್ಮಕ ಶಕ್ತಿ ಕೇಂದ್ರವಾಗಿ ಆ ಬಿಲ್ಡಿಂಗ್ ಹೊರಹೊಮ್ಮಬೇಕು. ಅದು ಯಾವಾಗ ಆಕೈತಿ ಅಂದ್ರೆ ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ ಕಾರ್ಯಾಂಗ ಮತ್ತು ನಿರ್ದೇಶಕ ಹುದ್ದೆ ಆಫೀಸ್ಗಳೆಲ್ಲ ಈ ಸುವರ್ಣಸೌಧದಿಂದ ಕಾರ್ಯ ಪ್ರಾರಂಭ ಮಾಡಿದಾಗ ಮಾತ್ರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ತತಿ, ಅದಕ್ಕೆ ನಿಜವಾಗಿ ಶಕ್ತಿ ಕೇಂದ್ರದ ಸ್ವರೂಪ ಬರ್ತೈತಿ ಅನ್ನುವಂಥ ಭಾವನೆಯಿಂದ ಆ ಒಂದು ಬೇಡಿಕೆಯನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಇಲ್ಲಿ ಕಾರ್ಯಾಂಗವನ್ನ ಉನ್ನತ ಮಟ್ಟದ ಕಾರ್ಯಾಂಗ ಪ್ರಾರಂಭ ಮಾಡೋ ಸಲುವಾಗಿ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಆಗಬೇಕು. ಕಾರಣ ಏನಂದ್ರೆ ಅದಕ್ಕೆ ವ್ಯವಸ್ಥಿತವಾದಂತಹ ಸೌಲಭ್ಯಗಳಿದ್ದಾಗ ಮಾತ್ರ ಆ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಕತಿ. ಇದು 3ನೇ ಪ್ರಮುಖ ಬೇಡಿಕೆ. ಇನ್ನೊಂದು ಬೇಡಿಕೆ ಇಡ್ತಾ ಇದೀವಿ, ಶಾಸಕರ ಭವನ ಇಲ್ಲಿ ಸುವರ್ಣಸೌಧ ನೀವು ಕಟ್ಟಬೇಕಾಗತ್ತೆ. ಯಾಕಂದ್ರೆ 10 ದಿವಸ ಅಧಿವೇಶನ ಮಾಡ್ತೀರಿ, ಎಲ್ಲಾ ಲಾಡ್ಜಿಂಗ್ಗಳು ಬುಕ್ ಮಾಡ್ತೀರಿ. ಲಾಡ್ಜಿಂಗ್ಗಳು ಬುಕ್ ಮಾಡಿದಾಗ ನಾವು ಅಧಿವೇಶನಕ್ಕೆ ಬಂದು ಅನ್ನೋಂಥ ಮನಸ್ಥಿತಿ ಬರಂಗಿಲ್ಲ, ಅದು ಬೇರೆ ಸ್ವರೂಪದ ಮನಸ್ಥಿತಿ ಬರ್ತತಿ. ಅಲ್ಲಿ ಶಾಸಕರ ಭವನ ಮಾಡಿದ್ರೆ ಶಾಸಕರು ಅಲ್ಲೇ ಉಳಿತಾರು, ಸಚಿವರು ಅಲ್ಲೇ ಉಳಿತಾರು. ಆವಾಗ ನಿಜವಾಗಿಯೂ ಸಹಿತ ಅದಕ್ಕೊಂದು ವಿಧಾನಸೌಧ ಅಸ್ತಿತ್ವ ಬರ್ತೈತೆ ಅನ್ನುವಂತ ಒಂದು ಕೋರಿಕೆ ನಮ್ದಿದೆ. ಈ ಎಲ್ಲಾ ಪ್ರಮುಖ ಬೇಡಿಕೆಗಳ ಜೊತೆಗೆ ಇನ್ನೂ 10 ಹಲವಾರು ಬೇಡಿಕೆ ಇದೆ. ಅದರ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಪೂರಕವಾಗಿ ಧ್ವನಿ ಚೆಲ್ತೀವಿ. ಆದ್ರೆ ಇವತ್ತು ಮಾತ್ರ ಈ ಪೂರಕವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಅದ್ರ ಜೊತೆಗೇನೆ ನಮ್ಮ ಜಿಲ್ಲೆಯ 2 ಸಚಿವರನ್ನು ಭೇಟಿ ಆಗ್ತೀವಿ. ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಆಗ್ತೀವಿ. ನಮ್ಮ ಧ್ವನಿ ಅವ್ರು ಆಗ್ಬೇಕು. ಈ ಅಧಿವೇಶನದೊಳಗೆ ನಮ್ಮ ಧ್ವನಿ ಆಗಬೇಕು.
ನಮ್ಮ ಧ್ವನಿಯಾಗಿ ಅದು ಅವರು ಸಹಿತ ಧ್ವನಿ ಎತ್ತಬೇಕು. ಅದ್ರ ಜೊತೆಗೆ ನಮ್ಮ ಹೋರಾಟಗಾರರನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸುವ ಮುಖಾಂತರ ನಮ್ಮ ಕೋರಿಕೆಯನ್ನು ಅವ್ರ ಮುಂದಿರುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅವ್ರನ್ನೂ ಕೋರ್ತೀವಿ, ಅವ್ರಿಗೂ ಸಹಿತ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀವಿ. ಬಹುಶಃ ಈ ಎಲ್ಲ ಬೇಡಿಕೆಗಳು ಈಡೇರದಿದ್ರೆ ಮುಂದಿನ ದಿವಸದೊಳಗೆ ಇದು ಹೋರಾಟ ಬಹಳ ಉಗ್ರ ಸ್ವರೂಪ ತಗೋತೈತಿ. ಇದೇ ಗುರುಗಳು ಹೇಳಿದ್ರು ಪ್ರತ್ಯೇಕತೆಯ ಕೂಗತ್ತೇಳಿ. ಅದು ಯಾವಾಗ ಬರಾಕ್ತೈತಿ ಅಂದ್ರೆ ಸರ್ಕಾರ ನಮಗೆ ಸ್ಪಂದನೆ ಮಾಡಲಿಲ್ಲದ್ರೆ ಪ್ರತ್ಯೇಕತೆಯ ಕೂಗು ಬರ್ತೈತಿ. ಈಗೂ ಸಹಿತ ಉದಾಸೀನ ಮನೋಭಾವನೆ ಆದ್ರೆ ಮುಂದೆ ಅನಿವಾರ್ಯವಾಗಿ ಜನ ಆ ರೀತಿಯೊಳಗೆ ಚಿಂತನೆ ಮಾಡುವಂತ ಸಂದರ್ಭ ಬರ್ತೈತಿ. ರಾಜಕೀಯ ಇಚ್ಛಾಶಕ್ತಿಯಿಂದ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಸಿಗತ್ತೆ ಎನ್ನುವ ಆಶಾಭಾವನೆ ಇತ್ತು. ಆದರೆ ಈ ಭಾಗದ ಜನರಿಗೆ ಬೆಳಗಾವಿ ಅಧಿವೇಶನದಿಂದ ಯಾವುದೇ ಲಾಭವಾಗಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.